ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಆಗ್ತಾ ಇರುವಂತಹ ಮಾಲಿನ್ಯವನ್ನು ತಡೆಯುವಂತಹ ನಿಟ್ಟಿನಲ್ಲಿ ಇರೋ ಪರಿಸರವನ್ನು ಉಳಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಕಬ್ಬನ್ ಪಾರ್ಕ್ನಲ್ಲಿ ಒಂದಿಷ್ಟು ಹೊಸ ಕ್ರಮಗಳನ್ನು ಜಾರಿಗೆ ತರಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಪರಿಸರ ಉಳಿಸುವ ಹಿನ್ನೆಲೆ ಕಬ್ಬನ್ ಪಾರ್ಕ್ನಲ್ಲಿ ಹಲವು ಹೊಸ ರೂಲ್ಸ್ಗಳು ಜಾರಿ. ತೋಟಗಾರಿಕೆ ಇಲಾಖೆಯ ನಿಯಮಗಳು ಪಾಲನೆ ಆಗ್ತಾ ಇಲ್ಲ. ರೂಲ್ಸ್ ಪಾಲಿಸದವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳುವುದಕ್ಕೆ ತೋಟಗಾರಿಕಾ ಇಲಾಖೆ ಪ್ಲಾನ್ ಅನ್ನು ಮಾಡ್ತಾ ಇದೆ. ಈ ಮೂಲಕ ಬೆಂಗಳೂರಿನಲ್ಲಿ ಪರಿಸರ ಉಳಿಸುವಂತಹ ನಿಟ್ಟಿನಲ್ಲಿ ಮತ್ತೊಂದು ದಿಟ್ಟ ಹೆಜ್ಜೆಯನ್ನು ತೋಟಗಾರಿಕಾ ಇಲಾಖೆ ಇಟ್ಟಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ವಾಹನ ಸವಾರರು ಗಮನಿಸಬೇಕಾಗುತ್ತೆ. ವಾಹನ ಸವಾರರೇ ಗಮನಿಸಿ ಕಬ್ಬನ್ ಪಾರ್ಕ್ನಲ್ಲಿ ಕೆಲ ವಾಹನಗಳಿಗೆ ನೋ ಎಂಟ್ರಿ ಅಂತ ಈಗ ಬೋರ್ಡನ್ನು ಹಾಕಲಾಗಿದೆ. ಕಾರಣ ಪರಿಸರವನ್ನು ಉಳಿಸುವಂತಹ ನಿಟ್ಟಿನಲ್ಲಿ ಕಬ್ಬನ್ ಪಾರ್ಕ್ನಲ್ಲಿ ಬೈಕು, ಕಾರು, ಆಂಬ್ಯುಲೆನ್ಸ್ಗೆ ಮಾತ್ರ ಪ್ರವೇಶವಿರುತ್ತೆ. ಇದನ್ನು ಹೊರತುಪಡಿಸಿ ಬೇರೆ ವೆಹಿಕಲ್ಗಳಿಗೆ ಅವಕಾಶ ಇರೋದಿಲ್ಲ. ಒಂದು ವೇಳೆ ನಿಯಮ ಮೀರಿ ನೀವು ಪ್ರವೇಶವನ್ನು ಪಡೆದ್ರೆ 500 ರೂಪಾಯಿ ದಂಡವನ್ನು ಕಟ್ಟಬೇಕಾಗುತ್ತೆ. 500 ರೂಪಾಯಿ ದಂಡವನ್ನು ಕಟ್ಟೋದ್ರ ಜೊತೆಗೇನೆ ಹೊರಗಡೆಯಿಂದ ಆಹಾರವನ್ನು ತಂದರೆ 200 ರೂಪಾಯಿ ದಂಡ ಹಾಕಲಿಕ್ಕೆ ಸಿಬ್ಬಂದಿಗಳು ರೆಡಿಯಾಗಿದ್ದಾರೆ. ಜೋಳದ ಅಂಗಡಿಯನ್ನಿಟ್ಟರೆ 1000 ರೂಪಾಯಿ ದಂಡವನ್ನು ಕೊಡಬೇಕಾಗುತ್ತೆ. ಅದರ ಜೊತೆಗೆ ಕಳ್ಳೆಪುರಿ ಮಾರಾಟ ಮಾಡಿದರೆ 500 ರೂಪಾಯಿ ದಂಡ ಹಾಕೋದು ಫಿಕ್ಸ್. ವಾಟರ್ ಬಾಟಲ್ಗಳನ್ನು ತೆಗೆದುಕೊಂಡು ಬಂದರೆ 500 ರೂಪಾಯಿ ಫೈನ್ ಹಾಕ್ತೇವೆ ಅಂಥೇಳಿ ಸಿಬ್ಬಂದಿಗಳು ಈಗಾಗಲೇ ಎಚ್ಚರಿಸಿದ್ದಾರೆ. ಹಾಗಾಗಿ ಕಬ್ಬನ್ ಪಾರ್ಕ್ಗೆ ಹೋಗೋರು ಇನ್ನು ಮೇಲೆ ಈ ಎಲ್ಲ ನಿಯಮಗಳನ್ನು ಕೂಡ ಪಾಲಿಸಬೇಕಾಗುತ್ತೆ. ಒಂದು ವೇಳೆ ನಿಯಮವನ್ನು ಪಾಲಿಸದೇನೆ ನಿಯಮ ಮೀರಿ ನೀವು ಅಲ್ಲಿ ನಡ್ಕೊಂಡಿದ್ದೆ ಆದರೆ ನಿಮಗೆ ಫೈನನ್ನು ಹಾಕೋದಕ್ಕೆ ಸಿಬ್ಬಂದಿಗಳು ಕೂಡ ರೆಡಿಯಾಗಿರ್ತಾರೆ. ಏನಾಗುತ್ತೆ, ಈಗ ಪಾರ್ಕ್ ಅಂದಾಗ ಇದು ಎಲ್ರಿಗೂ ಪಾರ್ಕ್, ಬರೀ ನಾವು ಡಾಗ್ಸ್ಗೆ ಅಂತ ಏನು ಪಾರ್ಕ್ ಇದಲ್ಲ. ಎಲ್ಲ ಮುಖ್ಯವಾಗಿ ಇಲ್ಲಿ ತುಂಬ ಸೀನಿಯರ್ ಸಿಟಿಸನ್ಸು ವಾಕಿಂಗ್ ಬರ್ತಾರೆ. ಆಮೇಲೆ ವಿಸಿಟರ್ಸು ಬೇರೆ ಬೇರೆ ಕಡೆಯಿಂದ ತುಂಬ ಜನ ಬರ್ತಾರೆ. ಆಮೇಲೆ ಸ್ಯಾಟರ್ಡೆ ಸಂಡೇ ಅಂತೂ ಮಕ್ಕಳು ತುಂಬ ಜನ ಇರ್ತಾರೆ. ಎಲ್ಲರೂ ಕೂಡ ಒಂದು ಲಂಗ್ ಸ್ಪೇಸ್ ಇರೋದ್ರಿಂದ ಕಬ್ಬನ್ ಪಾರ್ಕಲ್ಲಿ ಕಳೀಲಿಕ್ಕೆ ಇಷ್ಟಪಡ್ತಾರೆ. ಮತ್ತು ಬೈಸಿಕಲಲ್ಲಿ ಬರ್ತಾರೆ, ಕೆಲವರು ಒಂದು ಸ್ಕೇಟಿಂಗಲ್ಲೂ ಬರ್ತಾರೆ. ಆ ಥರ ಸುಮಾರು ಜನ ಬರ್ತಾರೆ ಇಲ್ಲಿ, ಮಕ್ಕಳು ಎಲ್ಲ ಸೇರಿ. ಸೊ ಹಾಗಿರುವಾಗ ನಾವು ಏನು ಮಾಡಬೇಕು ಅಂದರೆ, ಇಲ್ಲಿ ಮುಖ್ಯವಾಗಿ ಈ ರೂಲ್ಸ್ ಹೊಸದೇನಲ್ಲ, ಹಳೇದೇ ರೂಲ್ಸು. ಬಟ್ ಅದನ್ನು ನೀವು ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಬೇಕು. ಅಂದರೆ ನೀವು ಅದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು ಅಂತ ನಾವು ಎಲ್ಲರಲ್ಲೂ ಕೇಳ್ತೀವಿ ಅಷ್ಟೇ. ಮುಖ್ಯವಾಗಿ ತಮ್ಮ ಶ್ವಾನಗಳಿಗೆ ಏನು ಇಲ್ಲಿ ಕಬ್ಬನ್ ಪಾರ್ಕಿಗೆ ಕರ್ಕೊಂಡು ಬರ್ತೀರಾ, ಅವರಿಗೆ ಅಂದರೆ ಚೈನ್ ಬಿಟ್ಟು ಫ್ರೀ ಬಿಡಬಾರ್ದು. ಚೈನಲ್ಲಿ ಅಂದರೆ ಮುಗಿಸೋವರೆಗೂ ಕೂಡ ಅದು ಚೈನಲ್ಲೇ ಇರಬೇಕು. ಒಂದು ಎರಡನೇದು ಬಂದುಬಿಟ್ಟು, ಏನು ನೀವು ವಾಕಿಂಗ್ ಕರ್ಕೊಂಡು ಬರ್ತೀರಾ ಅದರದ್ದು ಎಕ್ಸ್ಕ್ರೀಟಾ ಏನಿದೆ ಅದನ್ನು ನೀವು ಇಮಿಡಿಯೇಟ್ಲಿ ಅದನ್ನು ತೆಗೆದು ಒಂದು ಕಡೆ ಡಸ್ಟ್ಬಿನ್ಗೋ ಇನ್ನೊಂದು ನೀವು ಹಾಕೋದನ್ನು ಮಾಡಬೇಕು. ಇದು ಕೂಡ ನೀವು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು. ಯಾಕಂದರೆ ಪಾತ್ವೇಸ್ ದಂಡ ಇದೆ, ಖಂಡಿತವಾಗ್ಲೂ ದಂಡ ಇದೆ, 500 ರೂಪಾಯಿ ದಂಡ ಇದೆ. ಯಾಕಂದರೆ ಪಾತ್ವೇಸಲ್ಲೆಲ್ಲ ನೀವು ಅದನ್ನು ಬಿಟ್ಟಾಗ ಬೇರೆಯವರು ಅದನ್ನು ತುಳ್ಕೊಂಡು ಓಡಾಡೋಕ್ಕಾಗಲ್ಲ. ಒಂದು ಮತ್ತು ಎಕ್ಸ್ಕ್ರೀಟಾ ಬಂದ್ಬಿಟ್ಟು ಇದು ಎಸ್ಪೆಷಲಿ ಡಾಗ್ದು ಮತ್ತು ನಮ್ಮ ವುಮೆನ್ದು ಇಟ್ ಈಸ್ ವೆರಿ ಬ್ಯಾಡ್. ನಿಮ್ಗೆ ಗೊತ್ತಿದೆ, ಹೆಲ್ತ್ ಆಸ್ಪೆಕ್ಟ್ಸಿಂದ ಅದನ್ನು ಕೂಡ ನಾವು ಅದನ್ನು ಸರಿಪಡಿಸ್ಕೋಬೇಕಾಗುತ್ತೆ. ಸೊ ಇದೆರಡೂ ಕೂಡ ಬಹಳ ಸ್ಟ್ರಿಕ್ಟಾಗಿ ನಾವು ಮೇಂಟೈನ್ ಮಾಡಬೇಕು. ಇಲ್ಲ ಅಂದರೆ ಖಂಡಿತವಾಗ್ಲೂ ದಂಡ ಬೀಳುತ್ತೆ.